ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಮಹಾರಾಷ್ಟ್ರದ ಅಹಮದ್ನಗರ ಜಿಲ್ಲೆಯಲ್ಲಿರುವಂತಹ ಶನಿ ಶಿಂಗಣಾಪುರ ಹೇಳುವಂತಹ ಊರಿನಲ್ಲಿದ್ದೀನಿ. ಈ ಊರು ಯಾವುದಕ್ಕೆ ಫೇಮಸ್ ಅಂತ ಹಲವಾರು ಜನರಿಗೆ ಗೊತ್ತಿರ್ಬೋದು. ಬನ್ನಿ ನೋಡೋಣ ಏನಕ್ಕೆ ಅಂತ. ಇಲ್ಲಿ ಶನಿದೇವರ ದೇವಸ್ಥಾನ ಇದೆ. ಇದು ತುಂಬಾ ಫೇಮಸ್ಸು. ಇಡೀ ಪ್ರಪಂಚದಲ್ಲೇ ಈ ದೇವಸ್ಥಾನ ಫೇಮಸ್ ಅಂತ ಕೂಡ ಹೇಳಲಾಗುತ್ತೆ. ಇಲ್ಲಿ ಶನಿದೇವರಿಗೆ ದೇವಸ್ಥಾನವನ್ನು ಕಟ್ಟಲಾಗಿಲ್ಲ. ಇಲ್ಲಿ ಶನಿದೇವರ ಮೂರ್ತಿಯನ್ನು ಹಾಗೆಯೇ ಓಪನ್ ಆಗಿಯೇ ಇಟ್ಟಿದ್ದಾರೆ. ಅಂದರೆ ಓಪನ್ ಆಗಿಯೇ ಇದೆ, ಮೇಲ್ಗಡೆ ಏನೂ ಇಲ್ಲ. ಹಾಗೆ ಓಪನ್ ಆಗಿ ಆಕಾಶದ ಕೆಳಗೇನೆ ದೇವಸ್ಥಾನದ ಥರ ಇದೆ. ಇಲ್ಲಿ ಭಕ್ತರೆಲ್ಲ ಬಂದು ಎಣ್ಣೆ ಅಭಿಷೇಕವನ್ನು ಮಾಡಿ ತಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವಂತ ಬೇಡ್ಕೊಂಡು ಹೋಗ್ತಾರೆ. ಶನಿದೇವರು ಒಲಿದರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಕೂಡ ಹೇಳ್ತಾರೆ ಅಲ್ವಾ. ನಾವು ಕೂಡ ಇಲ್ಲಿ ಇವತ್ತು ದರ್ಶನಕ್ಕೆ ಬಂದಿದ್ದೀವಿ. ಇಲ್ಲಿ ಫಸ್ಟಿಗೆ ಎಂಟ್ರೆನ್ಸಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಬೇಕಿದ್ರೆ ನಾವು ಪೂಜಾ ಸಾಮಗ್ರಿಗಳನ್ನೆಲ್ಲವನ್ನು ಹೊರಗಡೆಯಿಂದ ತೊಗೊಂಡೇ ಹೋಗಬೇಕಾಗತ್ತೆ. ಯಾಕೆಂದರೆ ಒಳಗಡೆ ಏನೂ ಸಿಗಲ್ಲ. ಅಲ್ಲಿ ಫಸ್ಟ್ ಎಂಟ್ರೆನ್ಸಿನ ಹೊರಗಡೆನೇ ನಾವೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಎರಡೂ ಕಡೆನೂ ಒಂದೊಂದು ತ್ರಿಶೂಲ ಇದೆ. ಆ ತ್ರಿಶೂಲಕ್ಕೆ ಎಕ್ಕದ ಹೂವಿನ ಹಾರವನ್ನು ಹಾಕಬೇಕು ಅಂತ ಹೇಳ್ತಾರೆ. ಎಕ್ಕದ ಹೂವಿನ ಹಾರವನ್ನು ಹಾಕಿ ಮತ್ತು ಕಪ್ಪು ಬಣ್ಣದ ಬಟ್ಟೆಯನ್ನು ಕೂಡ ಕೊಟ್ಟಿರ್ತಾರೆ. ಕಪ್ಪು ಬಣ್ಣದ ಬಟ್ಟೆಯನ್ನು ಕೂಡ ಅಲ್ಲಿ ಅರ್ಪಿಸಿ ನಾವು ಮುಂದೆ ಹೋಗಬೇಕು ಅಂತ ಹೇಳ್ತಾರೆ. ಅಲ್ಲಿ ಎಕ್ಕದ ಹೂವಿನ ಹಾರ ಮತ್ತು ಕಪ್ಪು ಬಟ್ಟೆಯನ್ನು ಅರ್ಪಿಸಿದ ನಂತರ ತೆಂಗಿನಕಾಯನ್ನು ಕೊಟ್ಟಿರ್ತಾರೆ ನಮಗೆ. ಆ ತೆಂಗಿನಕಾಯನ್ನು ನಮ್ಮ ತಲೆಗೆ ಸುತ್ತ ನಾವು ನಿವಾಳಿಸಿಕೊಂಡು ಅಲ್ಲೇ ಇಡಬೇಕು ಅಂತ ಹೇಳ್ತಾರೆ. ಅಂದರೆ ನಮಗೆ ಏನಾದರೂ ಕೆಟ್ಟ ದೃಷ್ಟಿ ಏನಾದರೂ ಇದ್ದರೆ ಅಲ್ಲಿ ಹೋಗುತ್ತೆ ಅಂತ ಹೇಳೋದು ಅಂತ. ಅದು ಅಲ್ಲಿ ಅಷ್ಟು ಮಾಡಿ ಮುಂದೆ ನಾವು ಎಣ್ಣೆಯನ್ನು ಹಾಕ್ಲಿಕ್ಕೆ ಹೋಗೋದು. ಹಾಗೆ ಇಲ್ಲಿ ಏನು ಅಂದರೆ ಶನಿದೇವರಿಗೆ ನಾವೇನೇ ಎಣ್ಣೆ ಅಭಿಷೇಕವನ್ನು ಕೂಡ ಮಾಡ್ಬೋದು. ಟಿಕೆಟನ್ನು ತೊಗೊಂಡವರಿಗೆಲ್ಲ ಅವರೇ ಸ್ವತಃ ಎಣ್ಣೆಯನ್ನು ಕೂಡ ಅಭಿಷೇಕ ಮಾಡ್ಬೋದು. ಆ ಥರ ವ್ಯವಸ್ಥೆಯೂ ಕೂಡ ಇದೆ. ಮತ್ತು ಇಲ್ಲಿನ ವಿಶೇಷತೆ ಏನು ಅಂದರೆ ಇಲ್ಲಿ ಶನಿದೇವರಿಗೆ ದೇವಸ್ಥಾನವನ್ನು ಕಟ್ಟಿಲ್ಲ. ಅಂದರೆ ದೇವಸ್ಥಾನ ಅಂತ ಇಲ್ಲ, ಮೇಲ್ಗಡೆ ಯಾವುದೇ ರೀತಿಯಾದಂಥ ಗೋಪುರ ಏನೂ ಇಲ್ಲ. ಶನಿದೇವರ ಮೂರ್ತಿ ಇರೋದು ಓಪನ್ ಆಗಿಯೇ ಇದೆ. ಅಂದರೆ ಮೇಲ್ಗಡೆ ಆಕಾಶನೇ ಕಾಣಿಸ್ತಾ ಇರುತ್ತೆ. ಆ ತರಹ ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಮುಂದೆ ಬನ್ನಿ ನಾವು ಅದನ್ನು ಕೂಡ ನೋಡೋಣ. ಇಲ್ಲಿ ಒಳಗಡೆ ಎಲ್ಲ ಮೊಬೈಲ್ ತೊಗೊಂಡು ಹೋಗೋದಕ್ಕೆ ಅಲೋ ಇತ್ತು. ಅದಕ್ಕೋಸ್ಕರ ನಾನು ಎಲ್ಲ ಕಡೆಯೂ ಇಲ್ಲಿ ವಿಡಿಯೋವನ್ನು ಮಾಡಿದ್ದೀನಿ. ಇಲ್ಲಿ ನೋಡಿ ಭಕ್ತರೆಲ್ಲ ಎಣ್ಣೆಯನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದಾರೆ. ಆ ಎಣ್ಣೆನೇ ಹೋಗಿ ಅಲ್ಲಿ ಶನಿದೇವರ ತಲೆಗೆ ಅಭಿಷೇಕ ಕೂಡ ಆಗ್ತಾ ಇರುತ್ತೆ. ಅದು ಅಲ್ಲಿ ಯಾರಿಗೆಲ್ಲ ಟಿಕೆಟ್ ತೊಗೊಂಡು ಹೋಗೋಕ್ಕಾಗಲ್ವೋ ಅಂಥ ಭಕ್ತರೆಲ್ಲ ಇಲ್ಲೇ ಆ ಎಣ್ಣೆಯನ್ನು ಹಾಕಿರ್ತಾರೆ. ಯಾಕೆಂದರೆ ಎಲ್ಲರಿಗೂ ಅಲ್ಲಿ 500 ರೂಪಾಯಿ ಟಿಕೆಟನ್ನು ತೊಗೊಂಡು ಹೋಗುವಂತಹ ಸಾಮರ್ಥ್ಯ ಇರಲ್ಲ ಅಲ್ವಾ. ಅಂಥವರೆಲ್ಲ ಇಲ್ಲೇ ಎಣ್ಣೆಯನ್ನು ಕೂಡ ಹಾಕ್ತಾರೆ. ನೋಡಿ ಎಷ್ಟೊಂದೆಲ್ಲ ಜನರಿದ್ರೂ ಕೂಡ ಎಲ್ಲೂ ಕೂಡ ತುಂಬ ನುಗ್ಗುಲು ಏನೂ ಇಲ್ಲ. ಮತ್ತು ಇಲ್ಲಿನ ವಿಶೇಷತೆ ಏನಂತಂದರೆ ಅಲ್ಲಿ ಹೇಳ್ತಾ ಇದ್ರು ಯಾರ ಮನೆಗೂ ಬಾಗಿಲಿರಲ್ಲ, ಬ್ಯಾಂಕುಗಳಿಗೆಲ್ಲನೂ ಕೂಡ ಬಾಗಿಲೇ ಇರಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಬಟ್ ನಾವು ಅದನ್ನೆಲ್ಲವನ್ನು ನೋಡೋದಕ್ಕೆ ಹೋಗೋಕ್ಕಾಗಿಲ್ಲ. ಇವಾಗ ನಾವು ಶನಿದೇವರ ಪ್ರತಿಮೆ ಇರುವಂತಹ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಹೊರಗಡೆ ಸುಮ್ಮನೆ ಹೀಗೆ ದೇವರ ಅಷ್ಟೇ ಇದೆ. ಆಂಜನೇಯ ಈ ತರಹ ಮೂರ್ತಿ ಎಲ್ಲವನ್ನು ಇಟ್ಟಿದ್ದಾರೆ. ನಂತರ ಇಲ್ಲಿಂದ ಮುಂದೆ ಬಂದರೆ ಶನಿದೇವರ ಪ್ರತಿಮೆ ಮುಂದ್ಗಡೆ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇವಾಗ ಇಲ್ಲಿ ನಾವು ಶನಿದೇವರ ಅಭಿಷೇಕ ಮಾಡಬೇಕು ಅಂತಂದರೆ ಎಣ್ಣೆ ಅಭಿಷೇಕವನ್ನು ಇಲ್ಲಿ 500 ರೂಪಾಯಿ ಟಿಕೆಟನ್ನು ತೊಗೊಂಡು ಹೋದವರಿಗಷ್ಟೇ ಅವಕಾಶ ಇರುತ್ತೆ. ಹಾಗೆ ಯಾರಿಗೆಲ್ಲ ಟಿಕೆಟನ್ನು ತೊಗೊಳೋದಕ್ಕೆ ಅವಕಾಶ ಇಲ್ಲವೋ ಅಂದರೆ ಅಷ್ಟೊಂದು ಎಲ್ಲರಿಗೂ ಶಕ್ತಿ ಇರಲ್ಲಲ್ವ ಅಂಥವರೆಲ್ಲ ಅಲ್ಲಿ ಹೊರಗಡೆನೇ ಎಣ್ಣೆಯನ್ನು ಇಟ್ಟಿರ್ತಾರೆ. ಅಲ್ಲಿ ಅವರು ಎಣ್ಣೆಯನ್ನು ಹಾಕಿದರೆ ಅಲ್ಲಿ ಶನಿದೇವರ ಮೂರ್ತಿಯ ಮೇಲೇ ಆ ಎಣ್ಣೆ ಹೋಗಿ ಬೀಳತ್ತಂತೆ. ಆ ಥರ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರಂತೆ. ಹಾಗೆಯೇ ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹೀಗೆ ಬೇರೆ ಬೇರೆ ಥರದ ವಿಡಿಯೋಗಳನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡಬಹುದು. ಇಲ್ಲಿ ದೇವಸ್ಥಾನದ ಒಳಗಡೆ ಅಂತ ತುಂಬ ಜಾಗ ಏನಿಲ್ಲ. ಇಲ್ಲಿ ಒಳಗಡೆ ಹೋಗುವಂಥ ಮತ್ತು ಹೊರಗಡೆ ಬರುವಂತಹ ಮಾರ್ಗನೇ ಈ ಥರ ತುಂಬ ಜಾಸ್ತಿ ಇದೆ. ನೋಡಿ ಇವಾಗ ಹೊರಗಡೆ ಬರುವಂತಹ ಮಾರ್ಗ ಇಲ್ಲೆಲ್ಲನೂ ನೀವು ನೋಡ್ತಾ ಇರ್ಬೋದು. ಕಲ್ಲಿನ ಕಂಬಗಳನ್ನೆಲ್ಲ ಈ ಥರ ಹಾಕಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಮುಂದೆ ನವಗ್ರಹಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನೋಡಿ ಇಲ್ಲಿ ಎಲ್ಲರೂ ರಕ್ತದಾನವನ್ನು ಕೂಡ ಮಾಡ್ತಾ ಇದ್ರು. ಯಾವಾಗಲೂ ರಕ್ತದಾನವನ್ನು ಮಾಡ್ತಾ ಇರ್ತಾರಂತೆ ಅಲ್ಲಿ ಬಂದಂತಹ ಭಕ್ತರು. ಹಾಗೆ ನೋಡಿ ಇವಾಗ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಪರಿಸರ, ಹೊರಗಡೆ ಪರಿಸರನು ಮತ್ತು ತುಂಬ ಸ್ವಚ್ಛವಾಗಿ ಕೂಡ ಇಟ್ಟಿದ್ದಾರೆ. ದೇವಸ್ಥಾನದ ಒಳಗಡೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಸ್ವಚ್ಛವಾಗಿ ಇತ್ತು. ಇವಾಗ ಇಲ್ಲಿ ಗೋಪುರವನ್ನು ನೋಡ್ತಾ ಇದ್ದೀರಲ್ವ, ಇಲ್ಲೇ ನವಗ್ರಹಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ನೋಡಿ ಇಲ್ಲೆಲ್ಲ ನವಗ್ರಹಗಳನ್ನು ಕೂಡ ಸ್ಥಾಪನೆ ಮಾಡಿದರು. ಮತ್ತು ಅಲ್ಲಿ ಮುಂದೆ ಭಕ್ತರೆಲ್ಲ ಹೋಗಿ ಎಣ್ಣೆಯನ್ನೆಲ್ಲ ಹಾಕಿ ಗಲೀಜು ಮಾಡ್ತಾರೆ ಅಂತ ಅಲ್ಲಿ ಮುಂದೆ ಹೋಗದೇ ಇರೋ ತರಹನೂ ಕೂಡ ಮಾಡಿಟ್ಟಿದ್ರು. ಯಾಕೆಂದರೆ ಇವಾಗ ಕೆಲವೊಬ್ಬರೆಲ್ಲನೂ ಅಲ್ಲಿ ಏನೇ ಬೋರ್ಡ್ ಹಾಕಿದ್ರೂ ಕೂಡ ಹೋಗಿ ಅಲ್ಲಿ ಎಣ್ಣೆಯನ್ನೆಲ್ಲ ಹಾಕಿಬಿಡ್ತಾರೆ.
ಅದನ್ನೆಲ್ಲವನ್ನು ಆನಂತರ ತುಂಬ ಕ್ಲೀನ್ ಮಾಡೋದು ಕಷ್ಟ ಆಗಿಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ನಾನು ನೋಡಿ ಈ ಥರ ಎಲ್ಲ ಮಾಡಿಟ್ಟಿದ್ದಾರೆ. ಹಾಗೆ ಇಲ್ಲೆಲ್ಲನೂ ತುಂಬ ಚೆನ್ನಾಗಿದೆ ಪರಿಸರ, ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಪಕ್ಕದಲ್ಲೇ ನದಿ ಕೂಡ ಇದೆ, ಆ ನದಿ ಹತ್ರ ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ತಾಯಿದ್ರು, ಯಾಕೆಂದರೆ ತುಂಬ ಚೆನ್ನಾಗಿತ್ತಲ್ವ ಸೀನ್ರಿ ಎಲ್ಲ. ಹಾಗೆ ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಈ ತರಹ ಬೇರೆ ಬೇರೆ ರೀತಿಯಾದಂಥ ವಿಡಿಯೋಗಳೆಲ್ಲ ಬೇಕು ಅಂತಾದರೆ ನಾನು ನೆಕ್ಸ್ಟ್ ಹಾಕ್ತಾ ಇರ್ತೀನಿ. ಹಾಗೆ ಅಡುಗೆಗಳ ವಿಡಿಯೋವನ್ನು ಕೂಡ ನನ್ನ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ, ಅದನ್ನೆಲ್ಲವನ್ನು ಕೂಡ ನೀವು ನೋಡ್ಬೋದು. ನೋಡಿ ಇವಾಗ ಇಲ್ಲಿಂದ ಮತ್ತೆ ಈ ಕಡೆ ಹೊರಗಡೆ ಬರ್ತಾ ಇದ್ದೀವಿ. ನೋಡಿ ಇಲ್ಲಿ ನವಗ್ರಹ ಎಲ್ಲ ಪ್ರದಕ್ಷಿಣೆ ಎಲ್ಲ ಹಾಕಿ ಆಯಿತು. ಎಲ್ಲರೂ ದೇವಸ್ಥಾನದಿಂದ ಹೊರಗಡೆ ಬಂದು ಇಲ್ಲಿ ನವಗ್ರಹವನ್ನು ಪ್ರದಕ್ಷಿಣೆ ಹಾಕಿನೇ ಹೊರಗಡೆ ಬರ್ತಾರೆ. ಫುಲ್ ಹೊರಗಡೆ ಬರೋ ಹೊತ್ತಿಗೆ ನೋಡಿ ಒಂಥರ ಚೆನ್ನಾಗಿದೆ ಅನ್ನಿಸ್ತು. ಹಾಗೆಯೇ ತುಂಬ ರಶ್ ಕೂಡ ಇಲ್ಲ. ನೋಡಿ ಇವಾಗ ಮತ್ತೆ ಹೊರಗಡೆ ಬರುವಂತಹ ಮಾರ್ಗ ಇದು. ನಾನು ಫಸ್ಟೇ ಒಳಗಡೆ ಹೋಗುವಂಥ ಮಾರ್ಗನೂ ಇದೇ ತರಹನೇ ಇತ್ತಲ್ವ, ಅದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೆ. ಇವಾಗ ಹೊರಗಡೆ ಬರುವಂಥ ಮಾರ್ಗನೂ ಕೂಡ ಫಸ್ಟ್ ಒಳಗಡೆ ಹೋಗಬೇಕಿದ್ರೆ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿದೆ. ನೋಡಿ ಹೊರಗಡೆ ಬಂದಮೇಲೆ ಇಲ್ಲೂ ಕೂಡ ಒಂಥರ ಚೆನ್ನಾಗಿರುವಂತಹ ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಇದರಿಂದ ಹೊರಗೆ ಬಂದರೆ ಮತ್ತೆ ನಾವು ಫಸ್ಟ್ ಹೋದಂಥ ಎಂಟ್ರೆನ್ಸ್ಗೆ ನಾವು ಬಂದು ತಲುಪ್ತೀವಿ. ಇದಿಷ್ಟು ಆದ ನಂತರ ಹೊರಗಡೆ ಬಂದು ಎಲ್ಲರೂ ಅವರವರ ವಾಹನ ಎಲ್ಲಿ ನಿಲ್ಲಿಸಿರ್ತಾರೋ ಅಲ್ಲಿ ಹೋಗಿ ವಾಹನವನ್ನು ತೊಗೊಂಡು ಹೋಗ್ತಾರೆ ಅಷ್ಟೇ. ಅದಕ್ಕಿಂತ ಮೊದಲು ಅದಲ್ಲೆಲ್ಲ ಅಂಗಡಿಗಳಲ್ಲೆಲ್ಲ ನಮ್ಗೆ ಏನು ಬೇಕು ಪೂಜಾ ಸಾಮಗ್ರಿಗಳನ್ನ ಅದನ್ನೆಲ್ಲವೂ ತೊಗೊಂಡೇ ಒಳಗೆ ಹೋಗಬೇಕಾಗತ್ತೆ, ಒಳಗಡೆ ಏನೂ ಸಿಕ್ಕೋದಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.